ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋ ಎಕ್ಸಾಮ್ ಪ್ರಿಪ್ರೇಷನ್ಗೆ ಹಳೆ ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗಾದರೆ ಬನ್ನಿ ಫಸ್ಟ್ ಕ್ವಶನ್ ನೋಡೋಣ. ನರೇಗಾ ಕಾಯ್ದೆಯನ್ನು ರಾಜ್ಯಪತ್ರದಲ್ಲಿ ಯಾವಾಗ ಹೊರಡಿಸಲಾಯಿತು? ಆಪ್ಷನ್ಸ್: ಆಗಸ್ಟ್ 25, 2005, ಸೆಪ್ಟೆಂಬರ್ 5, 2005, ಸೆಪ್ಟೆಂಬರ್ 7, 2005, ಸೆಪ್ಟೆಂಬರ್ 8, 2005. ಉತ್ತರ ಸೆಪ್ಟೆಂಬರ್ 7, 2005. ಮುಂದಿನ ಪ್ರಶ್ನೆ. ಗ್ರಾಮ ಪಂಚಾಯಿತಿಗಳಲ್ಲಿ ನಿರ್ವಹಿಸಬೇಕಾದ ವಹಿಗಳ ಸಂಖ್ಯೆ ಎಷ್ಟು? ಆಪ್ಷನ್ಸ್: 29, 34, 39, 43. ಉತ್ತರ 43. ಮುಂದಿನ ಪ್ರಶ್ನೆ. ಪಂಚಾಯತ್ ರಾಜ್ ಆಯುಕ್ತರ ಕಾರ್ಯಾಲಯದ ಸ್ಥಾಪನೆ ಬಗ್ಗೆ ಹೇಳುವ ಪ್ರಕರಣ ಯಾವುದು? ಆಪ್ಷನ್ಸ್: ಪ್ರಕರಣ 232, ಪ್ರಕರಣ 232A, ಪ್ರಕರಣ 232B, ಪ್ರಕರಣ 233. ಉತ್ತರ ಪ್ರಕರಣ 232B. ಮುಂದಿನ ಪ್ರಶ್ನೆ. ಗ್ರಾಮ ಪಂಚಾಯಿತಿಯ ಲೆಕ್ಕ ಪರಿಶೋಧನೆಯನ್ನು ಮಾಡುವ ಅಧಿಕಾರ ಇವರಿಗೆ ಸರ್ಕಾರ ನೀಡಿದೆ. ಆಪ್ಷನ್ಸ್: ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿ, ಲೆಕ್ಕ ಪರಿಶೋಧಕ, ಅಧ್ಯಕ್ಷರು. ಉತ್ತರ ಲೆಕ್ಕ ಪರಿಶೋಧಕ. ಮುಂದಿನ ಪ್ರಶ್ನೆ. ವಾರ್ಷಿಕ ವೇತನ ಮುಂಬಡ್ತಿಯ ಬಗ್ಗೆ ಮಾಹಿತಿ ನೀಡುವ ನಮೂನೆ ಯಾವುದು? ಆಪ್ಷನ್ಸ್: ನಮೂನೆ 22, ನಮೂನೆ 23, ನಮೂನೆ 24, ನಮೂನೆ 25. ಉತ್ತರ ನಮೂನೆ 25. ಮುಂದಿನ ಪ್ರಶ್ನೆ. ರಾಜ್ಯ ಮಟ್ಟದಲ್ಲಿ ನೈರ್ಮಲ್ಯ ರತ್ನ ಪ್ರಶಸ್ತಿ ಯೋಜನೆ ಅಡಿಯಲ್ಲಿ ಅತ್ಯುತ್ತಮ ಗ್ರಾಮ ಪಂಚಾಯಿತಿಗೆ ನೀಡಲಾಗುವ ಬಹುಮಾನದ ಮೊತ್ತವೆಷ್ಟು? ಆಪ್ಷನ್ಸ್: 5 ಲಕ್ಷ, 10 ಲಕ್ಷ, 20 ಲಕ್ಷ, 30 ಲಕ್ಷ. ಉತ್ತರ 10 ಲಕ್ಷ. ಮುಂದಿನ ಪ್ರಶ್ನೆ. 14ನೇ ಹಣಕಾಸು ಆಯೋಗದಲ್ಲಿ ಕುಡಿಯುವ ನೀರು ಸರಬರಾಜು ಕಾಮಗಾರಿಗೆ ಶೇಕಡ ಎಷ್ಟರಷ್ಟು ಮೀಸಲಿಡಲಾಗಿದೆ? ಆಪ್ಷನ್ಸ್: ಶೇಕಡ 10ರಷ್ಟು, ಶೇಕಡ 20ರಷ್ಟು, ಶೇಕಡ 30ರಷ್ಟು, ಶೇಕಡ 40ರಷ್ಟು. ಉತ್ತರ ಶೇಕಡ 20ರಷ್ಟು. ಮುಂದಿನ ಪ್ರಶ್ನೆ. ಗ್ರಾಮ ಪಂಚಾಯಿತಿಯ ಯಾತ್ರಾ ಸ್ಥಳ ಮುಂತಾದವುಗಳ ಮೇಲೆ ನಿಯಂತ್ರಣ ಹೊಂದಿರುವ ವ್ಯಕ್ತಿ ಯಾರು? ಆಪ್ಷನ್ಸ್: ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಡೆಪ್ಯೂಟಿ ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್. ಉತ್ತರ ಡೆಪ್ಯೂಟಿ ಕಮಿಷನರ್. ಮುಂದಿನ ಪ್ರಶ್ನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಯಾವ ಸಾಲಿನಲ್ಲಿ ರಾಷ್ಟ್ರದ ಪ್ರತಿಷ್ಠಿತ ಸ್ಕಾಚ್ ಆರ್ಥಿಕ ಸೇರ್ಪಡೆ ಸುವರ್ಣ ಪ್ರಶಸ್ತಿ ಲಭಿಸಿದೆ? ಆಪ್ಷನ್ಸ್: 2016, 2014, 2013, 2012. ಉತ್ತರ 2014. ಮುಂದಿನ ಪ್ರಶ್ನೆ. ಸರ್ಕಾರ ಗ್ರಾಮ ಪಂಚಾಯಿತಿಗಳಿಗೆ ನೀಡುವ ಅನುದಾನದ ಮೊತ್ತದಲ್ಲಿ ಶೇಕಡ ವರ್ಷಕ್ಕೆ ಮೀರದಂತೆ ಸಿಬ್ಬಂದಿ ವೆಚ್ಚಗಳಿಗೆ ಖರ್ಚುಗಳನ್ನು ಭರಿಸುವ ಅವಕಾಶ ಕಲ್ಪಿಸಿದೆ. ಆಪ್ಷನ್ಸ್: ಶೇಕಡ 20ರಷ್ಟು, ಶೇಕಡ 50ರಷ್ಟು, ಶೇಕಡ 75ರಷ್ಟು, ಶೇಕಡ 60ರಷ್ಟು. ಉತ್ತರ ಶೇಕಡ 40ರಷ್ಟು. ಮುಂದಿನ ಪ್ರಶ್ನೆ. ಏಷ್ಯಾದಲ್ಲೇ ಮೊದಲ ಬಾರಿಗೆ ಯಾವ ನಾಗರಿಕ ಪಾಲಿಕೆ ಚುನಾವಣೆಯಲ್ಲಿ ಮನೆಯಲ್ಲಿಯೇ ಕುಳಿತು ಮತ ಹಾಕುವ ಆನ್ಲೈನ್ ವ್ಯವಸ್ಥೆ ಜಾರಿ ಮಾಡಲಾಗಿದೆ? ಆಪ್ಷನ್ಸ್: ರಾಜಸ್ಥಾನ್, ಗುಜರಾತ್, ಹರಿಯಾಣ, ಮಧ್ಯಪ್ರದೇಶ್. ಉತ್ತರ ಮಧ್ಯಪ್ರದೇಶ್. ಮುಂದಿನ ಪ್ರಶ್ನೆ. ಜಿಲ್ಲಾ ಯೋಜನಾ ಸಮಿತಿಯಲ್ಲಿ ಚುನಾಯಿತನಾದ ಭಾಗ ಎಷ್ಟಿರುತ್ತದೆ? ಆಪ್ಷನ್ಸ್: ಒಟ್ಟು ಭಾಗದ 1/3, ಒಟ್ಟು ಭಾಗದ ಅರ್ಧದಷ್ಟು, ಒಟ್ಟು ಭಾಗದ 5/4ರಷ್ಟು, ಒಟ್ಟು ಭಾಗದ 3/2ರಷ್ಟು. ಉತ್ತರ ಒಟ್ಟು ಭಾಗದ 5/4ರಷ್ಟು. ಮುಂದಿನ ಪ್ರಶ್ನೆ. ಸ್ವರಣ್ ಸಿಂಗ್ ಸಮಿತಿ ಸ್ಥಾಪನೆಯಾಗಿದ್ದು ಯಾವಾಗ? ಆಪ್ಷನ್ಸ್: 1974, 1976, 1970, 1972. ಉತ್ತರ 1976. ಮುಂದಿನ ಪ್ರಶ್ನೆ. ಗ್ರಾಮ ಪಂಚಾಯಿತಿಯ ಸ್ಥಾಯಿ ಸಮಿತಿಯಲ್ಲಿ ಇತ್ಯರ್ಥವಾಗದ ಪ್ರಕರಣವನ್ನು ಇವರಿಗೆ ಅಪೀಲು ಸಲ್ಲಿಸಬಹುದು? ಆಪ್ಷನ್ಸ್:
ಜಿಲ್ಲಾ ಪಂಚಾಯಿತಿ, ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಉತ್ತರ ಅಸಿಸ್ಟೆಂಟ್ ಕಮಿಷನರ್. ಮುಂದಿನ ಪ್ರಶ್ನೆ, ಜೀತಗಾರಿಕೆ ಪದ್ಧತಿ ನಿರ್ಮೂಲನಾ ಅಧಿನಿಯಮ ಯಾವುದು? ಆಪ್ಷನ್ಸ್: 1976 ಕೇಂದ್ರ ಅಧಿನಿಯಮ 19ರ ಅಡಿಯಲ್ಲಿ, 1976 ಕೇಂದ್ರ ಅಧಿನಿಯಮ 18ರ ಅಡಿಯಲ್ಲಿ, 1976 ಕೇಂದ್ರ ಅಧಿನಿಯಮ 17ರ ಅಡಿಯಲ್ಲಿ, 1976 ಕೇಂದ್ರ ಅಧಿನಿಯಮ 16ರ ಅಡಿಯಲ್ಲಿ. ಉತ್ತರ 1976 ಕೇಂದ್ರ ಅಧಿನಿಯಮ 19ರ ಅಡಿಯಲ್ಲಿ. ಮುಂದಿನ ಪ್ರಶ್ನೆ, ನಗರ ಕೂಲಿ ಉದ್ಯೋಗ ಯೋಜನೆ ಪ್ರಾರಂಭವಾಗಿದ್ದು ಯಾವಾಗ? 1989, 1990, 1991, 1992. ಉತ್ತರ 1990. ಮುಂದಿನ ಪ್ರಶ್ನೆ, ತಾಂತ್ರಿಕ ಮೇಲ್ವಿಚಾರಣೆ ಮತ್ತು ಪರಿವೀಕ್ಷಣೆ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು? ಆಪ್ಷನ್ಸ್: ಪ್ರಕರಣ 231, ಪ್ರಕರಣ 232, ಪ್ರಕರಣ 233, ಪ್ರಕರಣ 234. ಉತ್ತರ ಪ್ರಕರಣ 233. ಮುಂದಿನ ಪ್ರಶ್ನೆ, ಎಂ ವೀರಪ್ಪ ಮೊಯ್ಲಿ ಆಯೋಗ ಜಾರಿಗೆ ಬಂದಿದ್ದು ಯಾವಾಗ? ಆಪ್ಷನ್ಸ್: 2002, 2004, 2005, 2006. ಉತ್ತರ 2005. ಮುಂದಿನ ಪ್ರಶ್ನೆ, ಆಕಸ್ಮಿಕ ಖಾಲಿ ಸ್ಥಾನಗಳ ಬಗ್ಗೆ ಮಾಹಿತಿ ನೀಡುವ ಪ್ರಕರಣ ಯಾವುದು? ಆಪ್ಷನ್ಸ್: ಪ್ರಕರಣ 51, ಪ್ರಕರಣ 52, ಪ್ರಕರಣ 53, ಪ್ರಕರಣ 54. ಉತ್ತರ ಪ್ರಕರಣ 51. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯದ ಪ್ರಸ್ತಾವನೆಗೆ ಎಷ್ಟು ದಿನಗಳ ಮುಂಚೆ ಉಪ ವಿಭಾಗಾಧಿಕಾರಿಗೆ ಸಲ್ಲಿಸಬೇಕು? ಆಪ್ಷನ್ಸ್: 7 ದಿನಗಳು, 10 ದಿನಗಳು, 15 ದಿನಗಳು, 30 ದಿನಗಳು. ಉತ್ತರ 10 ದಿನಗಳು. ಮುಂದಿನ ಪ್ರಶ್ನೆ, ನೌಕರರ ನೇಮಕಾತಿ ಮತ್ತು ನಿಯಂತ್ರಣ ಇದು ಯಾವ ಪ್ರಕರಣ ತಿಳಿಸುತ್ತದೆ? ಆಪ್ಷನ್ಸ್: ಪ್ರಕರಣ 111, ಪ್ರಕರಣ 112, ಪ್ರಕರಣ 113, ಪ್ರಕರಣ 114. ಉತ್ತರ ಪ್ರಕರಣ 113. ಮುಂದಿನ ಪ್ರಶ್ನೆ, ಯಾರ ಪೂರ್ವಾನುಮೋದನೆಯೊಂದಿಗೆ ಗ್ರಾಮ ಪಂಚಾಯಿತಿಯ ಇತರ ನೌಕರರನ್ನು ನೇಮಕ ಮಾಡಿಕೊಳ್ಳಬಹುದು? ಆಪ್ಷನ್ಸ್: ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಕಾರ್ಯನಿರ್ವಾಹಕ ಅಧಿಕಾರಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಅಧಿಕಾರಿಗಳು. ಉತ್ತರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಗಳಿಗೆ ಸಂಸ್ಥೆಗಳು ಅಥವಾ ಕಾಮಗಾರಿಗಳು ವರ್ಗಾವಣೆ ಇದು ಯಾವ ಪ್ರಕರಣ ತಿಳಿಸುತ್ತದೆ? ಆಪ್ಷನ್ಸ್: ಪ್ರಕರಣ 70, ಪ್ರಕರಣ 71, ಪ್ರಕರಣ 72, ಪ್ರಕರಣ 73. ಉತ್ತರ ಪ್ರಕರಣ 71. ಮುಂದಿನ ಪ್ರಶ್ನೆ, 1993ರ ಅಧಿನಿಯಮವನ್ನು ತಿದ್ದುಪಡಿ ಮಾಡಲು ನೇಮಿಸಿದ ಆಯೋಗ ಯಾವುದು? ಆಪ್ಷನ್ಸ್: PR ನಾಯಕ್ ಸಮಿತಿ, ನ್ಯಾಯಾಧೀಶ VB ನಾಯಕ್ ಸಮಿತಿ, M ವೆಂಕಟಚಲಯ್ಯನವರ ಸಮಿತಿ, ವೆಂಕಟಪ್ಪ ಸಮಿತಿ. ಉತ್ತರ PR ನಾಯಕ್ ಸಮಿತಿ. ಮುಂದಿನ ಪ್ರಶ್ನೆ, ತಾಲೂಕು ಪಂಚಾಯಿತಿ ಹೆಚ್ಚುವರಿ ಕಾರ್ಯಗಳಲ್ಲಿ ನೀರು ಪ್ರತಿಯೊಬ್ಬರೂ ಎಷ್ಟು ಲೀಟರ್ ಕೊಡುವ ಯೋಜನೆ ಹಾಕಿಕೊಳ್ಳಲಾಗಿದೆ? ಆಪ್ಷನ್ಸ್: 40 ಲೀಟರ್, 50 ಲೀಟರ್, 80 ಲೀಟರ್, 30 ಲೀಟರ್. ಉತ್ತರ 40 ಲೀಟರ್. ಮುಂದಿನ ಪ್ರಶ್ನೆ, ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸುವ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಆಪ್ಷನ್ಸ್: ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ, ತಹಶೀಲ್ದಾರರು, ಅಸಿಸ್ಟೆಂಟ್ ಕಮಿಷನರ್, ಜಿಲ್ಲಾಧಿಕಾರಿಗಳು. ಉತ್ತರ ಅಸಿಸ್ಟೆಂಟ್ ಕಮಿಷನರ್. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಕಾನೂನು ಬಾಹಿರ ಅಥವಾ ನಿರ್ಣಯದ ಜವಾಬ್ದಾರಿಯನ್ನು ತಡೆಯುವ ಅಧಿಕಾರವನ್ನು ಯಾರು ಹೊಂದಿರುತ್ತಾರೆ? ಆಪ್ಷನ್ಸ್: ತಾಲೂಕು ಪಂಚಾಯಿತಿ ಅಧ್ಯಕ್ಷರು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಉತ್ತರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಮುಂದಿನ ಪ್ರಶ್ನೆ, ತಾಲೂಕು ಪಂಚಾಯತ್ ಉಪಾಧ್ಯಕ್ಷರನ್ನು ತೆಗೆದುಹಾಕಲು ಯಾರಿಗೆ ಅಧಿಕಾರವಿರುತ್ತದೆ?
ಆಪ್ಷನ್ಸ್ ತಾಲೂಕು ಪಂಚಾಯಿತಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ರಾಜ್ಯ ಸರ್ಕಾರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಉತ್ತರ ರಾಜ್ಯ ಸರ್ಕಾರ. ಮುಂದಿನ ಪ್ರಶ್ನೆ, ತಾಲೂಕು ಪಂಚಾಯತ್ ಹಣಕಾಸು ಮತ್ತು ಬಜೆಟ್ಗೆ ಸಂಬಂಧಿಸಿದಂತೆ ಕಾರ್ಯಭಾರ ಹೊಂದಿರುವವರು ಯಾರು? ಆಪ್ಷನ್ಸ್ ಮುಖ್ಯ ಲೆಕ್ಕಾಧಿಕಾರಿ, ಕಾರ್ಯನಿರ್ವಹಣಾಧಿಕಾರಿ, ಲೆಕ್ಕ ಅಧೀಕ್ಷಕರು, ಅಧ್ಯಕ್ಷರು. ಉತ್ತರ ಕಾರ್ಯನಿರ್ವಹಣಾಧಿಕಾರಿ. ಮುಂದಿನ ಪ್ರಶ್ನೆ, ಸದಸ್ಯರು ಸಲ್ಲಿಸಿದ ರಾಜೀನಾಮೆಯನ್ನು ಎಷ್ಟು ದಿವಸಗಳಲ್ಲಿ ವಾಪಸ್ಸು ಪಡೆಯಬೇಕು? ಆಪ್ಷನ್ಸ್ 15 ದಿವಸಗಳಲ್ಲಿ, 150 ದಿವಸಗಳಲ್ಲಿ, 5 ದಿವಸಗಳಲ್ಲಿ, 25 ದಿವಸಗಳಲ್ಲಿ. ಉತ್ತರ 15 ದಿವಸಗಳಲ್ಲಿ. ಮುಂದಿನ ಪ್ರಶ್ನೆ, ಎಸ್.ಜಿ. ನಂಜಯ್ಯಮಠ್ ಸಮಿತಿಯು ಎಷ್ಟು ಸದಸ್ಯರನ್ನು ಒಳಗೊಂಡಿತು? ಆಪ್ಷನ್ಸ್ 7 ಜನ, 8 ಸದಸ್ಯರು, 9 ಸದಸ್ಯರು, 10 ಸದಸ್ಯರು. ಉತ್ತರ 8 ಸದಸ್ಯರು. ಮುಂದಿನ ಪ್ರಶ್ನೆ, 3 ಹಂತಗಳ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಮೊಟ್ಟಮೊದಲ ಚುನಾವಣೆ ನಡೆಸಿದ ರಾಜ್ಯ ಯಾವುದು? ಆಪ್ಷನ್ಸ್ ರಾಜಸ್ಥಾನ್, ಕರ್ನಾಟಕ, ಪಶ್ಚಿಮ ಬೆಂಗಾಳ, ಆಂಧ್ರ ಪ್ರದೇಶ್. ಉತ್ತರ ಕರ್ನಾಟಕ. ಮುಂದಿನ ಪ್ರಶ್ನೆ, ಗಾಡ್ಗಿಲ್ ಸಮಿತಿ ಯಾವಾಗ ರಚಿಸಲಾಯಿತು? ಆಪ್ಷನ್ಸ್ 1996, 1987, 1988, 1989. ಉತ್ತರ 1989. ಮುಂದಿನ ಪ್ರಶ್ನೆ, ಎಸ್.ಜಿ. ನಂಜಯ್ಯಮಠ್ ಸಮಿತಿಯು ಎಷ್ಟು ಗ್ರಾಮ ಪಂಚಾಯಿತಿಗಳನ್ನು ಒಳಗೊಂಡಿತ್ತು? ಆಪ್ಷನ್ಸ್ 5625, 6068, 6019, 6021. ಉತ್ತರ 6068 ಗ್ರಾಮಗಳು. ಮುಂದಿನ ಪ್ರಶ್ನೆ, 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಲೋಕಸಭೆಯಲ್ಲಿ ಮಂಡಿಸಿದ್ದು ಯಾವಾಗ? ಆಪ್ಷನ್ಸ್ ಡಿಸೆಂಬರ್ 22, 1992, ಡಿಸೆಂಬರ್ 23, 1992, ಏಪ್ರಿಲ್ 20, 1992, ಏಪ್ರಿಲ್ 24, 1993. ಉತ್ತರ ಡಿಸೆಂಬರ್ 22, 1992. ಮುಂದಿನ ಪ್ರಶ್ನೆ, 1995ರಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ನಡೆದ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು ಯಾರಾಗಿದ್ದರು? ಆಪ್ಷನ್ಸ್ ಎಂ.ಆರ್. ಹೆಗಡೆ, ಪಿ.ಎಸ್. ನಾಗರಾಜ್, ಟಿ.ಎಸ್. ಶೇಷನ್, ವಿದ್ಯಾಶಂಕರ್. ಉತ್ತರ ಪಿ.ಎಸ್. ನಾಗರಾಜ್. ಮುಂದಿನ ಪ್ರಶ್ನೆ, ರಾಜ್ಯ ಸರ್ಕಾರವು ಪಂಚಾಯಿತಿಗಳ ಹಣಕಾಸು ಹೊಂದಾಣಿಕೆ ಯಾರ ಅಧ್ಯಕ್ಷತೆಯಲ್ಲಿ 1996ರಲ್ಲಿ ಸಲ್ಲಿಸಿತು? ಆಪ್ಷನ್ಸ್ ಡಾಕ್ಟರ್ ಚಲ್ಲಯ್ಯ ಸಮಿತಿ, ಡಾಕ್ಟರ್ ನಂಜುಂಡಪ್ಪ, ಡಾಕ್ಟರ್ ಜಿ. ತಿಮ್ಮಯ್ಯ, ಡಾಕ್ಟರ್ ಜಿ. ಕೊಡ್ಗ. ಉತ್ತರ ಡಾಕ್ಟರ್ ಜಿ. ತಿಮ್ಮಯ್ಯ. ಮುಂದಿನ ಪ್ರಶ್ನೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿಯನ್ನು ನೀಡಿದ ಆಯೋಗ ಯಾವುದು? ಆಪ್ಷನ್ಸ್ ಬಲವಂತರಾಯ್ ಮೆಹ್ತಾ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಪಿ.ಕೆ. ತುಂಗನ್ ಸಮಿತಿ, ಎಲ್.ಎಂ. ಸಿಂಘ್ವಿ ಸಮಿತಿ. ಉತ್ತರ ಅಶೋಕ್ ಮೆಹ್ತಾ ಸಮಿತಿ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಬ್ಬಂದಿ ವರ್ಗದವರಿಗೆ ತಿಂಗಳ ಪ್ರಮಾಣ ಭತ್ಯ ಬಿಲ್ ಇದರ ಬಗ್ಗೆ ಮಾಹಿತಿ ನೀಡುವ ನಮೂನೆ ಯಾವುದು? ಆಪ್ಷನ್ಸ್ ನಮೂನೆ 26, ನಮೂನೆ 27, ನಮೂನೆ 28, ನಮೂನೆ 29. ಉತ್ತರ ನಮೂನೆ 27. ಮುಂದಿನ ಪ್ರಶ್ನೆ, 243L ಇದು ಯಾವುದರ ಬಗ್ಗೆ ಮಾಹಿತಿ ನೀಡುತ್ತದೆ? ಆಪ್ಷನ್ಸ್ ಪಂಚಾಯಿತಿ ಲೆಕ್ಕಪತ್ರಗಳ ಪರಿಶೀಲನೆ, ಪಂಚಾಯಿತಿಯ ಚುನಾವಣೆಗಳು, ಒಕ್ಕೂಟ ರಾಜ್ಯ ಕ್ಷೇತ್ರಗಳಿಗೆ ಅನ್ವಯ, ಕೆಲವು ಪ್ರದೇಶಗಳಿಗೆ ಅನ್ವಯವಾಗದಿರುವುದು. ಉತ್ತರ ಒಕ್ಕೂಟ ರಾಜ್ಯ ಕ್ಷೇತ್ರಗಳಿಗೆ ಅನ್ವಯ. ಮುಂದಿನ ಪ್ರಶ್ನೆ, ಕೃಷಿ ಸಮ್ಮೇಳನ ಮತ್ತು ಪ್ರದರ್ಶನವನ್ನು ನಡೆಸುವವರು ಯಾರು? ಆಪ್ಷನ್ಸ್ ಗ್ರಾಮ ಪಂಚಾಯಿತಿ, ನಗರಸಭೆಗಳು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ. ಉತ್ತರ ಜಿಲ್ಲಾ ಪಂಚಾಯಿತಿ. ಮುಂದಿನ ಪ್ರಶ್ನೆ, ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ತಾಲೂಕು ಮಟ್ಟದಲ್ಲಿ ಯಾರು ನಿರ್ವಹಿಸುತ್ತಾರೆ? ಆಪ್ಷನ್ಸ್ ತಾಲೂಕು ಪಂಚಾಯಿತಿ, ಕೃಷಿ ಇಲಾಖೆ, ಮಾನವ ಸಂಪನ್ಮೂಲ ಇಲಾಖೆ, ಜಿಲ್ಲಾ ಪಂಚಾಯಿತಿ. ಉತ್ತರ ತಾಲೂಕು ಪಂಚಾಯಿತಿ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ಬಗ್ಗೆ ತಿಳಿಸುವ ಅಧ್ಯಾಯ ಯಾವುದು? ಆಪ್ಷನ್ಸ್ ಅಧ್ಯಾಯ 3, ಅಧ್ಯಾಯ 4, ಅಧ್ಯಾಯ 5, ಅಧ್ಯಾಯ 6. ಉತ್ತರ ಅಧ್ಯಾಯ 5. ಮುಂದಿನ ಪ್ರಶ್ನೆ, ರಮೇಶ್ ಕುಮಾರ್ ಸಮಿತಿಯು ಎಷ್ಟು ಪದಗಳಲ್ಲಿ ಅರ್ಥ ಮತ್ತು
ವ್ಯಾಖ್ಯೆ ನೀಡಲಾಗಿದೆ? ಆಪ್ಷನ್ಸ್ 33 ಪದಗಳು, 43 ಪದಗಳು, 53 ಪದಗಳು, 63 ಪದಗಳು. ಉತ್ತರ 43 ಪದಗಳು. ಮುಂದಿನ ಪ್ರಶ್ನೆ. ಗ್ರಾಮಸಭೆ ಕರ್ತವ್ಯಗಳ ಬಗ್ಗೆ ಮಾಹಿತಿ ನೀಡುವ ಪ್ರಕರಣ ಯಾವುದು? ಆಪ್ಷನ್ಸ್ ಪ್ರಕರಣ 3E, ಪ್ರಕರಣ 3F, ಪ್ರಕರಣ 3G, ಪ್ರಕರಣ 3H. ಉತ್ತರ ಪ್ರಕರಣ 3F. ಮುಂದಿನ ಪ್ರಶ್ನೆ. ಆಸ್ತಿ ಮತ್ತು ಹೊಣೆಗಾರಿಕೆ ಅನುಸೂಚಿಗಳ ಬಗ್ಗೆ ಮಾಹಿತಿ ನೀಡುವ ನಮೂನೆ ಯಾವುದು? ಆಪ್ಷನ್ಸ್ ನಮೂನೆ 54, ನಮೂನೆ 55, ನಮೂನೆ 56, ನಮೂನೆ 57. ಉತ್ತರ ನಮೂನೆ 57. ಮುಂದಿನ ಪ್ರಶ್ನೆ. ಗ್ರಾಮ ಗ್ರಂಥಾಲಯಗಳಿಗೆ ಸಿಬ್ಬಂದಿಯನ್ನು ಯಾರು ನೇಮಿಸುತ್ತಾರೆ? ಆಪ್ಷನ್ಸ್ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ರಾಜ್ಯ ಸರ್ಕಾರ. ಉತ್ತರ ಗ್ರಾಮ ಪಂಚಾಯಿತಿ. ಮುಂದಿನ ಪ್ರಶ್ನೆ. 3ನೇ ಹಣಕಾಸು ಆಯೋಗವು ಯಾವ ವರ್ಷ ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಸಿತು? ಆಪ್ಷನ್ಸ್ 1994, 2005, 2006, 2008. ಉತ್ತರ 2008. ಮುಂದಿನ ಪ್ರಶ್ನೆ. ಗ್ರಾಮಸಭೆಯ ದಿನಾಂಕ, ವೇಳೆ ಮತ್ತು ಸ್ಥಳವನ್ನು ನಿರ್ಧರಿಸುವವರು ಯಾರು? ಆಪ್ಷನ್ಸ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿ, ಕಾರ್ಯನಿರ್ವಹಣಾಧಿಕಾರಿ, ಅಧ್ಯಕ್ಷರು. ಉತ್ತರ ಅಧ್ಯಕ್ಷರು. ಮುಂದಿನ ಪ್ರಶ್ನೆ. 30 ದಿನದೊಳಗಾಗಿ ಚುನಾವಣಾ ವೆಚ್ಚದ ಲೆಕ್ಕಗಳನ್ನು ಸಲ್ಲಿಸದಿದ್ದರೆ ಅಭ್ಯರ್ಥಿಯನ್ನು ಅನರ್ಹನನ್ನಾಗಿ ಮಾಡುವ ಅಧಿಕಾರ ಯಾರಿಗೆ ಇದೆ? ಆಪ್ಷನ್ಸ್ ಕ್ಷೇತ್ರದ ರಿಟರ್ನಿಂಗ್ ಅಧಿಕಾರಿಗೆ, ರಾಜ್ಯ ಚುನಾವಣಾ ಆಯೋಗ, ಜಿಲ್ಲಾಧಿಕಾರಿಗಳು, ತಹಶೀಲ್ದಾರರು. ಉತ್ತರ ರಾಜ್ಯ ಚುನಾವಣಾ ಆಯೋಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.